ಅತ್ಯಂತ ನೋವಿನಿಂದ ಹೇಳ್ತೇನೆ, ಆ ಗೋಮಾತೆಯ ಆ ಗೋತಾಯಿಯ ಕೆಚ್ಚಲು ಕಡಿಯುವುದರ ಮುಖಾಂತರ, ಆ ಗೋತಾಯಿಯ ಕತ್ತನ್ನು ಕಡಿಯುವುದರ ಮುಖಾಂತರ ಈ ಸರ್ಕಾರ ಗೋವುಗಳಿಗೆ ಅನ್ಯಾಯ ಮಾಡಿದ್ದು ನಾವು ಯಾರು ಮರೆಯುವಂತಿಲ್ಲ ಅಧ್ಯಕ್ಷರೇ. ಅಣ್ಣ, ತಾವು ಸೀನಿಯರ್ ಮೋಸ್ಟ್, ನಾನು MLA ಆಗಿ 4 ವರ್ಷ ನಿಮ್ಮಂತವ್ರು ಎದ್ದು ನಿಂತು ಮಾತಾಡಿದ್ರೆ ನಿಮಗೆ ಒಂದೇ ನಿಮಿಷ ನೀವು ಬಹಳ ಚೆನ್ನಾಗೇ ಮಾತಾಡ್ತಿರಿಲ್ಲ ಅಂತಲ್ಲ, ನೀವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಎಮೋಷನಲ್ ಆಗಿ ಇದು ಬಜೆಟ್ ಮೇಲೆ ಮಾತಾಡ್ತಕ್ಕಂಥ ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಬಟ್ ನಿಮಗೆ ಬಿಟ್ಟಿರ್ತಕ್ಕಂಥ, ಯಾಕಂದ್ರೆ ಎಲ್ಲದಕ್ಕೂ ಕೆಚ್ಚಲ, ಹಾಲು, ಎಮೋಷನ್, ತಾಯಿ ಮಾತಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತ ತಮಗೆ ಬಿಟ್ಟಿರ್ತಕ್ಕಂಥದ್ದು. ಮಾನ್ಯ ಅಧ್ಯಕ್ಷರೇ, ನಾನೇನಾರ ತಪ್ಪು ಮಾತಾಡಿದ್ರೆ ಕರ್ತವ್ಯ ಸಾಕ್ರಿ. ಅಲ್ಲ, ಒಂದ್ ನಿಮಿಷ, ನನ್ನಿಂದ ಅದ್ರೆ ಎಲ್ಲಾ ಸದಸ್ಯರು ಅಲ್ಲಲ್ಲ, ಎಲ್ಲ ಸರ್ಕಾರಗಳು ಹೋಗ್ತವೆ. ಅಲ್ಲ, ವಾಯ್ಸ್ ಬಗ್ಗೆ ಮಾತಾಡ್ತಿಲ್ಲ, ನನಗೆ ಅವ್ರು ಮಾತಾಡ್ತಾರೆ, ಕೈ ಮುಗಿತೀನಿ ನಿಮ್ಗೆ. ನಾನು ಅದ್ರಿ ನನಗೆ ಮಾತಾಡೋ ಸಿಗದೆ ಯಾವಾಗ ಕೆಚ್ಚಲ, ಹಾಲು, ತಾಯಿ, ಮಗು, ಅಲ್ಲ ಎಲ್ಲ ಸರ್ಕಾರ, ಒಂದ್ ನಿಮಿಷ ಕೂತ್ಕೊಳ್ಳಿ ಪ್ಲೀಸ್, 1 ಮಿನಿಟ್ ಕೊಡಿ. ಎಲ್ಲ ಸರ್ಕಾರಗಳು ಬಂದೋಗಿದಾವೆ ಈ ದೇಶದಲ್ಲಿ, ರಾಜ್ಯದಲ್ಲಿ. ಮಾತಾಡ್ಬೇಕಿಲ್ಲ ಅಂತಲ್ಲ. ಬಡ್ಜೆಟ್ ಮೇಲೆ ಚೆನ್ನಾಗಿ ಸ್ಪೀಕರ್ ಸಾಹೇಬ್ರು ಎಲ್ಲರಿಗೂ ಅವಕಾಶ ಕೊಟ್ಟಾರೆ, ಮಾತಾಡೋಣ. ಬಟ್ ಎಲ್ಲರಿಗೂ ಒಂದು ಲಿಮಿಟ್ ಇದೆ. ಎಲ್ಲ ಸರ್ಕಾರಗಳಿಗೆ ಲಿಮಿಟ್ ಇದೆ, ನಿಮ್ಮ ಸರ್ಕಾರಕ್ಕೂ ಲಿಮಿಟ್ ಇದೆ, ನಮ್ಮ ಸರ್ಕಾರಕ್ಕೂ ಲಿಮಿಟ್ ಇದೆ. ನೀವು ಮಾತನಾಡ್ತಕ್ಕಂಥದ್ದು, ಗಮನ ಸೆಳೆತಕ್ಕಂಥದ್ದು ಮಾತನಾಡ್ತಕ್ಕಂಥ ಸರಿ ಇದೆ. ನಾನು ಓನ್ಲಿ ಅಬ್ಜೆಕ್ಷನ್ ಇಸ್, ಎಲ್ಲದಕ್ಕೂ ಮಾತನಾಡಿದ್ರೆ ಅದಕ್ಕೆ ಏನೋ ಹಾಲು, ಕೆಚ್ಚಲ, ತಾಯಿ, ಮಗು, ಎಮೋಷನ್, ಇದು ಮಾತನಾಡ್ತಕ್ಕಂಥ ಸರಿ ಅಲ್ಲ ಅಂತ ನಾನು ಅಭಿಪ್ರಾಯ. ಇಲ್ಲ, ಅವ್ರು ಹೇಳ್ತಾ ಇರೋದು, ನಿಮ್ಗೆ ಸಲಹೆ ಕೊಡ್ತಾ ಇರೋದು, ಬಜೆಟ್ ಭಾಷಣ ಇರ್ಬೇಕಾದ್ರೆ ಅಂಕಿ ಅಂಶಗಳ ಬಗ್ಗೆ ಮಾತಾಡಿದ್ರೆ ಉತ್ತಮ ಅಂತ ಅವ್ರು ಅಷ್ಟೇ ಸಲಹೆ ಕೊಡ್ತಾ ಇರೋದು. ಈಗ ಪ್ರಭು ಚವ್ಹಾಣ್ ಅವರು ಪ್ರಭು ಚವ್ಹಾಣ್ ಅವರು ಮಾತಾಡಕ್ ಬರಲ್ಲ ಸರ್. ಇಲ್ಲ, ನಾನೇನ್ ಅಂತ ಪರಿ ತಿಳ್ಕೊಂಡಿಲ್ಲ. As a friend we are telling you, we are nothing to, as a friend only I am talking to you. Don't consider me as senior or anything, but we are requesting you. ಬರ್ತಾ ಇರಲಿಲ್ಲ ನನಗೆ ಈ ತರ ಮಾತಾಡೋಣ ರಿಕ್ವೆಸ್ಟ್ ಮಾಡಿ. ಅರ್ಚನೆ ಮಾಡಿದಲ್ಲ ಅವರು, ಅವ್ರು ಏನನ್ನು ಆತರ ಎಮೋಷನ್ಸ್ ಮಾತಾಡಿದ್ರೆ ಅರ್ಥ ಇಲ್ಲ. If you agree to it, please go ahead. ಅಲ್ಲ, ನೀವು ಈ ರೀತಿ ನನಗೆ ನಿಮ್ಮನ್ನೇನು ತೆಗಳ್ತಾ ಇಲ್ಲ, ಇಲ್ಲ. ಪ್ರಿಯಾಂಕಾ ಅವರಿಗೆ ಪ್ರಿಯಾಂಕಾ ಇದ್ದಾಗ ನಾನೇ ವಿರೋಧ ಪಕ್ಷದಲ್ಲಿ ಇದ್ದಾಗ ಎಷ್ಟೊಂದ್ ಸರಿ ನಾವು ಬಜೆಟ್ ಬಗ್ಗೆ ಮಾತನಾಡ್ಬೇಕಾದ್ರೆ ಬೊಮ್ಮಾಯಿಯವರ ಎದ್ದಿ ನಮ್ ಕರೆಕ್ಟ್ ಮಾಡಿದ್ದಾರೆ. ಅಧ್ಯಕ್ಷರ ಬಗ್ಗೆ ಇರ್ಬೇಕು ಅಂತ. ಅಧ್ಯಕ್ಷರ, ನೀವು ಹೆಂಗ್ ಹೇಳ್ಬೇಕು ಅಂತ ಹೇಳ್ತೀನಿ ಕೇಳಿ. ಈಗ ನಮ್ ಪ್ರಭು ಚವ್ಹಾಣ್ ಅವರು ಪಶುಸಂಗೋಪನೆ ಸಚಿವರಿದ್ರು. ಒಂದ್ ಬಹಳ ಉತ್ತಮವಾದಂತ ಯೋಜನೆ ಇತ್ತು, ಯಾವುದು ಪುಣ್ಯಕೋಟಿ ದತ್ತು ಯೋಜನೆ. ನೀವೇನ್ ಹೇಳ್ಬೇಕು ಅಂದ್ರೆ ಪುಣ್ಯಕೋಟಿ ದತ್ತು ಯೋಜನೆ, ನಾವು 1000 ಆಕಳನ್ನ ನಾವು ದತ್ತು ತಗೊಂಡಿದ್ವಿ, ಈ ಸರ್ಕಾರ ಬಂದ ಮೇಲೆ 10 ತಗೊಂಡಿಲ್ಲ ಅಂತ. ಹಂಗೆ ಮಾತಾಡಿದ್ರೆ ಗೊತ್ತಾಗ್ತದೆ. ಮಾನ್ಯ ಅಧ್ಯಕ್ಷರೇ ಸರ್, ಹೇಳಿ, ಅವ್ರು ತಗೊಂಡೇ ಇಲ್ಲ. ಅವರ ಭಾಷೆಯಲ್ಲಿ ಮನುಷ್ಯನ ಕರಗಬಹುದು ಅನ್ನೋದಕ್ಕೆ ಬಹಳ ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸಿದ್ದಾರೆ ಅಷ್ಟೇ. ಹೇಳ್ತೀನಿ ಬಗ್ಗೆ ದತ್ತು ಯೋಜನೆ ಏನಾಯ್ತು ಅವಾಗ ನಾವು ಒಪ್ತೀವಿ. ಮಾನ್ಯ ಅಧ್ಯಕ್ಷರೇ, ತಗೊಂಡ್ರಷ್ಟೇ. ಮಾನ್ಯ ಅಧ್ಯಕ್ಷರೇ, ಆ ಮೂಕ ಪ್ರಾಣಿ ಹಸು ಸರ್ಕಾರಕ್ಕೆ ಏನ್ ಕೇಳ್ತದೆ ಅಧ್ಯಕ್ಷರೇ? ನಾನ್ ನಿನಗೆ ಹಾಲು ಕೊಟ್ಟೆ, ನೀನ್ ನನಗೆ ವಿಷ ಕೊಟ್ಟೆ. ಅದಕ್ಕಾಗಿ ಅಧ್ಯಕ್ಷರೇ, ವಿಶ್ವ ಸಂತತಿ ಎಲ್ಲ ನಿನ್ನ ಪುಣ್ಯೋಧರದ ಹಸುಗೂಸುಗಳೆಂದು ಹಾಲುಣಿಸಿದೆ. ವಿಶ್ವ ಸಂತತಿ ಎಲ್ಲ ನಿನ್ನ ಪುಣ್ಯೋಧರದ ಹಸುಗೂಸುಗಳೆಂದು ಹಾಲುಣಿಸಿದೆ. ಒಂದೇ ತೊಟ್ಟಿಲಲ್ಲಿ ತೂಗಿ ಶೋಭನವಾಗಿ ಪ್ರೇಮ ಸಂಗೀತದಲ್ಲಿ ಮೈಮರೆಸಿದೆ. ಸೂರ್ಯ ಚಂದ್ರರಿಗೆಲ್ಲ ಪ್ರಭೆ ಇನಿತು ಇರಲಿಲ್ಲ, ನಿನ್ನ ಕೀರ್ತಿಯ ಜ್ಯೋತಿ ಪ್ರಜ್ವಲಿಸಿತು. ಮೇಘ ಮಂಡಲವೇರಿ
ವಿಜಯ ವೀರ ಧ್ವಜ ಸ್ವಾತಂತ್ರ್ಯ ಸಂಭ್ರಮದಿ ಸಂಭ್ರಮಿಸಿತು ಅಂತ ಹೇಳ್ತದೆ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಇವತ್ತು ಮನುಷ್ಯ ಮತ್ತು ಗೋವಿನ ಸಂಬಂಧ, ಗೋವಿನ ಮಹತ್ವ ಇವತ್ತು ನಾವು ಅಧ್ಯಕ್ಷರೇ ನಹುಷ ಮಹಾರಾಜರ ಪ್ರಕರಣದಿಂದ ತಿಳ್ಕೋಬಹುದು ಅಧ್ಯಕ್ಷರೇ. ನಾನು ಯಾವುದೇ ಸ್ವಾರ್ಥಕ್ಕಾಗಿ ನನಗೆ ಬಜೆಟ್ ಒಯ್ಬೇಕಂತ ಹೇಳಿ ಕೈ ಜೋಡಿಸಿ ನಾನು ಮಾತಾಡ್ತಾ ಇಲ್ಲ ಸರ್. ನನಗೆ ಯಾಕೆ ಡಿಸ್ಟರ್ಬ್ ಮಾಡ್ಲತ್ತೀವಿ ಸರ್ ತಾವು? ಅವ್ರು ಗೋಲ್ ಸಂಬಂಧ ಮಾತಾಡ್ತಾ ಇದ್ದಾರೆ, ಬಜೆಟ್ ಬಗ್ಗೆ ಮಾತಾಡ್ಬೇಕಿಲ್ಲ. ಈ ದೇಶದಲ್ಲಿ ಈಗ ಈ ಪ್ರಪಂಚದಲ್ಲಿ ಗೋಲ್ ಸಂಬಂಧ ಮಾತಾಡ ಅಲ್ಲ, ಇದ್ರ ಬಗ್ಗೆ ಮಾತಾಡಿ. ಪುಣ್ಯ